ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಆತ್ಮನ ಕಟ್ಟಕಡೆಯ ಪುರುಷಾರ್ಥ ಯಾವುದು ಮತ್ತು ಹೇಗೆ ಮಾಡಬೇಕು? ಪುರುಷಾರ್ಥ ಎಂದರೇನು? ಉಪನಿಷತ್ನಲ್ಲಿ ಹೇಳಿರುವಂತೆ ಪುರುಷಾರ್ಥ ಅಂದರೆ ನಮ್ಮ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಎಂದು ಹೇಳಲಾಗಿದೆ. ಬಾಪೂಜಿಯವರ ಪ್ರಕಾರ ಪುರುಷಾರ್ಥವೆಂದರೆ ಏನು ಮತ್ತು ಆತ್ಮನ ಕಟ್ಟಕಡೆಯ ಪುರುಷಾರ್ಥ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಜಗತ್ತಿನಲ್ಲಿರುವ ಎಲ್ಲ ಆತ್ಮರ ದುಃಖಕ್ಕೆ ಕಾರಣ ಅವರ ಕರ್ಮವೇ ಮತ್ತು ದುಃಖಕ್ಕೆ ಕಾರಣ ಕರ್ಮವೇ ಎಂಬುದನ್ನು ಜನರು ಕೂಡ ಇತ್ತೀಚೆಗೆ ತಿಳಿದುಕೊಳ್ಳುತ್ತಿದ್ದಾರೆ. ಸುಖ ಮತ್ತು ದುಃಖ ಆತ್ಮನ ಕರ್ಮಗಳಿಗೆ ಅನುಗುಣವಾಗಿ ಸಿಗುತ್ತದೆ. ದೇಹ ಮತ್ತು ದೇಹದ ಸಂಬಂಧಗಳು ಕೂಡ ಕರ್ಮದಿಂದಲೇ ಸಿಗುತ್ತವೆ. ಇಂದು ಆತ್ಮ ಏನೇ ಅನುಭವಿಸುತ್ತಿದ್ದರೂ ಅದು ಆ ಆತ್ಮನ ಹಿಂದಿನ ಕರ್ಮಗಳಿಂದ ಅನುಭವಿಸಬೇಕಾಗಿ ಬಂದಿದೆ. ಜೀವನದಲ್ಲಿ ಏನೇ ದುಃಖ ಬಂದರೂ ಇದು ನನ್ನ ಹಳೆಯ ಕರ್ಮಗಳೇ ನನ್ನ ಎದುರಿಗೆ ಬರುತ್ತಿದೆ ಎಂದು ಆತ್ಮವು ಬೇಗನೆ ಅದನ್ನೆಲ್ಲವನ್ನು ಧೈರ್ಯದಿಂದ ತೀರಿಸಿಕೊಳ್ಳಬೇಕು. ಎಲ್ಲವನ್ನೂ ಅನುಭವಿಸಲೇಬೇಕು. ಜ್ಞಾನ ಮಾರ್ಗದಲ್ಲಿ ಕರ್ಮಗಳನ್ನು ಚುಕ್ತಾ ಮಾಡಿಕೊಳ್ಳಬೇಕೆಂದರೆ ಅದರ ಲೆಕ್ಕವೇ ಬೇರೆ ಇದೆ. ಆತ್ಮವು ಒಂದು ಜನ್ಮದ ವಿಕರ್ಮವನ್ನು ಅನುಭವಿಸುತ್ತಿಲ್ಲ. ಆತ್ಮ ಅನೇಕ ಜನ್ಮಗಳನ್ನು ಪಡೆಯುತ್ತಾ ಬರುತ್ತಿದೆ. ಅನೇಕ ಜನ್ಮಗಳ ಕರ್ಮಗಳು ಎದುರಿಗೆ ಬಂದಾಗ ಆತ್ಮ ಅದನ್ನು ಅನುಭವಿಸಲೇಬೇಕಾಗುತ್ತದೆ. ಕಾರಣ ಅನೇಕ ಜನ್ಮಗಳ ಕರ್ಮಗಳು ಆತ್ಮನ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತವೆ. ಕಾರಣ ಶರೀರದಿಂದ ಸೂಕ್ಷ್ಮ ಮತ್ತು ಸ್ಥೂಲ ದೇಹ ಹಾಗೂ ದೇಹದ ಸಂಬಂಧಿಗಳು ಕೂಡ ಈ ಲೆಕ್ಕದಲ್ಲಿ ಬರುತ್ತಾರೆ. ಹೀಗಾಗಿ ಯಾವ ದೇಹ ಮತ್ತು ದೇಹ ಸಂಬಂಧಿಕರಲ್ಲಿ ಕೂಡ ಯಾವ ಪ್ರೀತಿಯೂ ಉಳಿದುಕೊಂಡಿಲ್ಲ. ಎಲ್ಲ ದುರಾಸೆ ಸ್ವಾರ್ಥದಿಂದ ಕೂಡಿರುವುದನ್ನು ನಾವು ಈಗ ಬಹಳವೇ ಇಂತಹ ಉದಾಹರಣೆಗಳನ್ನು ಕಾಣುತ್ತಿದ್ದೇವೆ. ಏನೇ ಆದರೂ ಕೂಡ ಜನ ಕಲಿಯುಗ ನಡೆಯುತ್ತಿದೆ, ಇದೆಲ್ಲ ಹೀಗೆ ನಡೆಯುತ್ತದೆ ಎನ್ನುತ್ತಾರೆ. ಆದರೆ ಇದಕ್ಕೆಲ್ಲ ಕಾರಣ ಆತ್ಮನಲ್ಲಿ ಆತ್ಮಶಕ್ತಿ ಕಡಿಮೆ ಆಗಿರುವುದು. ಆತ್ಮನ ಶಕ್ತಿ ಕಡಿಮೆ ಆದಾಗ ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಳ್ಳುತ್ತವೆ. ಅಂದರೆ ಕರ್ಮಗಳ ಕಾರಣದಿಂದ ಪಂಚತತ್ವದ ಲೇಯರ್ಗಳು ಆವರಿಸಿ ಈ ಪಂಚತತ್ವದಲ್ಲಿ ಆತ್ಮ ಕೈದಿಯಾಗಿದೆ. ಈಗ ಆತ್ಮಕ್ಕೆ ಸ್ವಾತಂತ್ರ್ಯ ಬೇಕು. ಈ 5 ತತ್ವದಿಂದ ಬಿಡಿಸಿಕೊಳ್ಳಲು ಆತ್ಮಕ್ಕೆ ಪವರ್ ಬರಬೇಕು. ಆತ್ಮ ಮೊದಲು ಸತ್ವಪ್ರಧಾನವಾಗಿತ್ತು ಮತ್ತು ಈ ಸತ್ವಪ್ರಧಾನತೆ ಅನ್ನುವುದು ಆತ್ಮನ ನಿಜ ಸ್ವರೂಪವಾಗಿತ್ತು. ಆತ್ಮ ಈಗ ತನ್ನ ಮೂಲ ಸ್ವರೂಪಕ್ಕೆ ಹೋಗಬೇಕೆಂದರೆ ಆತ್ಮ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು. ಬೇಹದ್ನ ಜ್ಞಾನ ಸಾಗರದಲ್ಲಿ ಮುಳುಗಿ ಸ್ವಯಂನ ಪರಿಚಯವನ್ನು ತಿಳಿದುಕೊಳ್ಳಬೇಕು ಮತ್ತು ತನ್ನ ಕ್ರಿಯೇಟರನ್ನು ಗುರುತಿಸಿಕೊಳ್ಳಬೇಕು. ಕರ್ಮಯೋಗಿ ಜೀವನವನ್ನು ಬಾಳಬೇಕು. ಬೇಹದ್ನ ತಂದೆಯನ್ನು ಧ್ಯಾನಿಸಬೇಕು. ಭಾವಾತೀತರಾಗಬೇಕು. ಆತ್ಮ ನಷ್ಟಮೋಹ ಸ್ಥಿತಿಗೆ ಬರಬೇಕು. ಎಷ್ಟು ಬೇಗ ಆತ್ಮ ಕರ್ಮಾತೀತ, ಭಾವಾತೀತ ಮತ್ತು ನಷ್ಟಮೋಹ ಸ್ಥಿತಿಗೆ ಬರುತ್ತದೋ ಆಗ ಬೇಹದ್ನ ತಂದೆಯಲ್ಲಿ ಧ್ಯಾನ ನಿಲ್ಲುತ್ತದೆ. ಬೇಹದ್ನ ಕಲಾದ ಪರಂಧಾಮದಲ್ಲಿರುವ ನಿರಾಕಾರ ಪೂರ್ಣ ಬ್ರಹ್ಮನನ್ನು ಸ್ಮರಿಸಬೇಕು. ಬಾಪೂಜಿಯವರ ಅವಿನಾಶಿ ಪರಂಧಾಮ ಎಂಬ ವಿಡಿಯೋವನ್ನು ನೋಡಿ ಬೇಹದ್ನ ತಂದೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಆತ್ಮ ತನ್ನೆಲ್ಲ ಕರ್ಮಗಳನ್ನು ಕಳೆದುಕೊಳ್ಳಬೇಕು. ಅಂದರೆ ಲೌಕಿಕ ಜೀವನದ ಸಂಬಂಧ ಸಾಧನೆಗಳಲ್ಲಿ ಹೆಚ್ಚು ಮುಳುಗಬಾರದು. ಭಾವನೆಯಲ್ಲಿ ಬರಬಾರದು. ಲೌಕಿಕ ಇಚ್ಛೆಗಳು ಕಡಿಮೆ ಮಾಡಿಕೊಳ್ಳಬೇಕು. ಬೇಹದ್ನ ತಂದೆಯನ್ನು ಸದಾ ನೆನೆಯುತ್ತಾ ಕರ್ಮಯೋಗಿ ಜೀವನವನ್ನು ನಡೆಸಬೇಕು.
ಇದರಿಂದ ಆತ್ಮನಲ್ಲಿ ಆತ್ಮಶಕ್ತಿ ಬರಲು ಸಹಾಯಕವಾಗಿದೆ. ಇದು ವಿನಾಶ ಹೊಂದುವಂತಹ ಜಗತ್ತು. ಅವಿನಾಶಿ ಪರಂಧಾಮಕ್ಕೆ ಹೋಗಿ ಸೇರಬೇಕಿದೆ. ಹೀಗಾಗಿ ಪರಂಧಾಮದಲ್ಲಿರುವ ತಂದೆಯನ್ನು ಧ್ಯಾನಿಸಬೇಕು. ಇದರಿಂದ ಪರಂಪ್ರಕಾಶವು ಬಂದು ಆತ್ಮ ಪರಂ ಶಾಂತಿಯನ್ನು ಪಡೆಯುತ್ತದೆ. ಕರ್ಮಗಳು ಭಸ್ಮವಾಗುತ್ತವೆ. ಆತ್ಮನ ಪುರುಷಾರ್ಥವೆಂದರೆ ಕರ್ಮಗಳನ್ನು ಕಳೆದುಕೊಳ್ಳುವುದು. ಇದಕ್ಕಾಗಿ ಬೇಹದ್ನ ಜ್ಞಾನವನ್ನು ತಿಳಿಯಲೇಬೇಕು. ಪರಂ ಶಾಂತಿಯನ್ನು ಹೊಂದಲು ಆತ್ಮ ಪರಂ ಶಾಂತಿಯನ್ನು ಧ್ಯಾನಿಸಬೇಕು. ಏನು ಧ್ಯಾನದಲ್ಲಿರುತ್ತದೋ ಅದೇ ಸಿಗುತ್ತದೆ. ಸದಾ ಮನಸ್ಸಿನಲ್ಲಿ ಪರಂ ಶಾಂತಿ ನೆಲೆಯಾದಾಗ ವಿಕರ್ಮಗಳೆಲ್ಲ ನಾಶವಾಗುತ್ತವೆ. ವಿಶ್ವ ಪರಿವರ್ತನೆ ಆಗಲಿದೆ. ಹೊಸ ಜಗತ್ತಿಗೆ ಹೋಗಲು ಹೊಸ ಜ್ಞಾನ ಪಡೆಯಲೇಬೇಕು. ಭಕ್ತಿಯನ್ನು ಬಹಳಷ್ಟು ತಿಳಿದುಕೊಂಡೆವು, ಆಚರಿಸಿದೆವು. ಆದರೆ ಭಕ್ತಿಯಲ್ಲಿ ಈಗ ಶಕ್ತಿ ಇಲ್ಲ. ಬೇಹದ್ನ ಜ್ಞಾನ ಮಾರ್ಗದಿಂದ ಈಗ ಸ್ವಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಮುಂಬರಲಿರುವ ಬೇಹದ್ನ ಸುಂದರ ಜಗತ್ತಿಗೆ ಹೋಗಲು ಬೇಹದ್ನ ಜ್ಞಾನ ತಿಳಿದು ವಿಕರ್ಮಗಳನ್ನು ನಾಶ ಮಾಡಿಕೊಂಡಾಗ ಮಾತ್ರ ಹೊಸ ಜಗತ್ತಿಗೆ ಪ್ರವೇಶ ಸಿಗಲಿದೆ. ಇದಕ್ಕಾಗಿ ಆತ್ಮ ಪುರುಷಾರ್ಥ ಮಾಡಬೇಕು. ಬೇಹದ್ನ ಕಲಾದ ಜ್ಞಾನ ತಿಳಿದು ಧ್ಯಾನ ಮಾಡಿ ಪರಂಶಾಂತಿಯನ್ನೇ ಸದಾ ಯೋಚಿಸಿ ಬೇಹದ್ನ ಜ್ಞಾನಿಗಳಾಗಿ ಬೇಹದ್ನ ಜಗತ್ತಿಗೆ ಕಾಲಿಡಬೇಕು. ಬೇಹದ್ನ ಜ್ಞಾನವನ್ನು ತಿಳಿದುಕೊಳ್ಳೋಣ. ಬೇಹದ್ನ ಜಗತ್ತಿಗೆ ಕಾಲಿಡೋಣ. ಹಳೆಯ ಎಲ್ಲ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳೋಣ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.